ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಹಿಸ್ಟರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಷ್ಟಮದಲ್ಲಿರುವಂಥ ಗ್ರಹ ರಹಸ್ಯ. ನಿಮಗೆ ಸ್ವಲ್ಪ ವಿಡಿಯೋ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಯಾಕಂದ್ರೆ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗಿ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅಷ್ಟಮದಲ್ಲಿರುವಂಥ ಒಂದು ಗ್ರಹಗಳ ರಹಸ್ಯ. ಅಷ್ಟಮದಲ್ಲಿರುವಂಥ ಒಂದು ಕೆಲವು ಗ್ರಹಗಳು ತುಂಬಾ ಸೀಕ್ರೆಟ್ ಆದಂಥ ಒಂದು ಕೆಲವು ವಿಷಯಗಳನ್ನು ಹೇಳ್ತವೆ. ಅದನ್ನು ನೀವು ಸ್ವಲ್ಪ ಗಮನಿಸಬೇಕಾಗಿ ಹೋದ್ವಿ. ಈ ಅಷ್ಟಮದಲ್ಲಿರೋ ಗ್ರಹ ರಹಸ್ಯ, ಈ ಅಷ್ಟಮದಲ್ಲಿ ಉದಾಹರಣೆಗೆ ಏನಾದರೂ ಗುರುಗ್ರಹ ಇದ್ರೆ ಇದಕ್ಕಿದಂತೆ ಪೂರ್ವಜ ರಹಸ್ಯನ ಕೊಡ್ಬೋದು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಅಂತ ಹೇಳಿದ್ರೆ ಅದು 1ನೇ ಮನೆ ಆಗುತ್ತೆ. ಇಲ್ಲಿಂದ ಅಷ್ಟಮ ಭಾವ ಅಂದ್ರೆ 8ನೇ ಮನೆ, 1 2 3 4 5 6 7 8, ಇದು ಅಷ್ಟಮ ಆಗುತ್ತೆ. ಇಲ್ಲಿ ಏನಾದರೂ ಗುರುಗ್ರಹ ಇದ್ರೆ, ಇಲ್ಲಿ ಅಷ್ಟಮದಲ್ಲಿ ಏನಾದರೂ ಗುರುಗ್ರಹ ಇದ್ರೆ ಅದು ನಿಮ್ಗೆ ಅಚಾನಕ್ಕಾಗಿ ಇದ್ದಕ್ಕಿದ್ದಂತೆ ಪೂರ್ವಜರ ಆಸ್ತಿಯನ್ನ ಕೊಡ್ಬೋದು. ಪಿತರಜ ಅಂದ್ರೆ ಪೂರ್ವಜರ ಆಸ್ತಿಯನ್ನ ಕೊಡ್ಬೋದು. ಇದು ಯಾವ ಟೈಮಿಂಗ್ ಅಂತ ಹೇಳಿದ್ರೆ ಅದು ಗುರುವಿನ ದಶೆ ಆಗ್ಬೋದು, ಗುರುವಿನ ಅಂತರ್ಭುಕ್ತಿ ಆಗ್ಬೋದು, ಅಥವಾ ಬೇರೆ ಗ್ರಹಗಳ ಒಂದು ದಶೆ ಅಂತರ್ಭುಕ್ತಿಯಲ್ಲಿ, ಗುರುವಿನ ಅಂತರ್ಭುಕ್ತಿಯಲ್ಲಿ ನಿಮ್ಗೆ ಈ ತರ ಒಂದು ಪೂರ್ವಜರ ಆಸ್ತಿ ಸಿಗ್ಬೋದು. ಇದಂತೂ ಪಕ್ಕಾಗಿರ್ತದೆ. ನಷ್ಟ ಬಂದ್ಬಿಟ್ಟು 8ನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ, ಇಲ್ಲಿ ಅಷ್ಟಮದಲ್ಲಿ 8ನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ನಿಮ್ಗೆ ಆಹಾರದಲ್ಲಿ ಒಂಥರ ವಿಷ ಪದಾರ್ಥ ಹಾಕಿ ನಿಮ್ಗೆ ಒಂಥರ ಮಾಟ ಮಂತ್ರ ಮಾಡುವಂತ ಚಾನ್ಸ್ ಇರ್ತದೆ. ಅಂದ್ರೆ ಈ ಕೊಯ್ಮದ್ದು ಕೈ ಮುಸುಕು ಅಂತಾರಲ್ಲ, ಆ ತರ ಆಗುವಂತ ಚಾನ್ಸ್ ಇರ್ತದೆ. 8ನೇ ಮನೆಯಲ್ಲಿ ಬುಧ ಇದ್ರೆ ಈ ತರ ಒಂದು ಪರಿಣಾಮವನ್ನು ಕೊಡ್ತದೆ. ನೀವು ಸ್ವಲ್ಪ 8ನೇ ಮನೆಯಲ್ಲಿ ಬುಧ ಇದ್ದಾಗ ನೀವು ಅಪರಿಚಿತ ವ್ಯಕ್ತಿಗಳ ಜೊತೆ ಊಟ ಮಾಡೋದು, ಬೇರೆ ಮನೆಯಲ್ಲಿ ಊಟ ಮಾಡುವಾಗ ಸ್ವಲ್ಪ ತುಂಬಾ ಜಾಗ್ರತೆ ವಹಿಸ್ಬೇಕು. ಇಲ್ಲಂತ ಹೇಳಿದ್ರೆ ನಿಮಗೆ ಈ ತರ ಕೈ ಮಸುಕು ಈ ತರ ಹೊಟ್ಟೆಯಲ್ಲಿ ಸೇರಿಸಿ ಮಾಡ್ತಾರಲ್ಲ, ಮಾಟ ಮಂತ್ರ ಈ ತರ ಮಾಡ್ತಾರಲ್ಲ, ಆ ತರ ಆಗುವಂತ ಚಾನ್ಸ್ ಬಹುತೇಕ ಇರ್ತದೆ. ಇದು ಕೂಡ ಬುಧನ ಒಂದು ದಶೆ ಅಂತರ್ಭುಕ್ತಿಯಲ್ಲಿ ಆಗ್ಬೋದು. ಈ ಟೈಮಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 8ನೇ ಮನೆಯಲ್ಲಿ ಏನಾದ್ರು ರಾಹು ಗ್ರಹ ಇದ್ರೆ, ಉದಾಹರಣೆಗೆ ಇದು 8ನೇ ಮನೆಯಾಗಿ ಇಲ್ಲಿ ಏನಾದ್ರು ರಾಹು ಗ್ರಹ ಇದ್ರೆ ನಿಮ್ಗೆ ನೀವು ಹೋಲಿಸ್ಕೊಳ್ಳೋದು ಜಾಸ್ತಿ. ಅವ್ರ ಮನೆಯಲ್ಲಿ ಕಾರ್ ಇದೆ, ಅವ್ರ ಮನೆಯಲ್ಲಿ ಬೈಕ್ ಇದೆ, ಅವ್ರ ಮನೆಯಲ್ಲಿ ಮನೆ ಇದೆ, ನಿಮ್ಮ ಸ್ನೇಹಿತರು, ನಿಮ್ಮ ಒಂದು ನೆರೆಹೊರೆಯವರು, ನಿಮ್ಮ ಒಂದು ಸರ್ಕಲ್, ಅವ್ರ ಜೊತೆ ನೀವು ಹೋಲಿಸ್ಕೊಳ್ಳೋದು ಜಾಸ್ತಿ ಇರ್ತದೆ. ಅವ್ರ ಮನೆಯಲ್ಲಿ ಕಾರ್ ಇದೆ, ನಮ್ಮ ಹತ್ರ ಕಾರ್ ಇಲ್ಲ, ಅವರು ಆ ತರ ಮಾಡಿದ್ದಾರೆ, ಈ ತರ ಮಾಡಿದ್ದಾರೆ ಅಂತ ನೀವು ಥಿಂಕ್ ಮಾಡ್ತಾನೆ ಇರ್ತಾರೆ. ಇದರಿಂದ ನಿಮ್ಗೆ ಹೊರಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತೆ 8ನೇ ಮನೆಯಲ್ಲಿ ರಾಹು ಇದ್ರೆ ಅಕಾಲಿಕ ಮರಣ ಸಂಭವಿಸಬಹುದು. ನಿಮ್ಮ ನೆರೆಹೊರೆಯಲ್ಲಿ ಅಕಾಲಿಕ ಮರಣ ಸಂಭವ ಜಾಸ್ತಿ ಇರ್ತದೆ. ನಂತರ 8ನೇ ಮನೆಯಾಗಿ ಇಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ನಿಮ್ಮ ತಂದೆಯ ಅಕಾಲಿಕ ಮೃತ್ಯು ಆಗ್ಬೋದು. ಆ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿ ಇರ್ತದೆ. ನಂತರ 8ನೇ ಮನೆಯಾಗಿ ಇಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ ನಿಮ್ಗೆ ಸಾವು ಈಸಿಯಾಗಿ ಸಂಭವಿಸಲ್ಲ, ಡೆತ್ ತುಂಬಾ ಸ್ಲೋ ಆಗುತ್ತೆ, ಬೇಗ ಸಾವು ಸಂಭವಿಸಲ್ಲ ಅಂತ ಆಗ್ಬೋದು. ನಂತರ ಇದು 8ನೇ ಮನೆಯಾಗಿ ಇಲ್ಲಿ ಏನಾದ್ರು ಮಂಗಳ ಗ್ರಹ ಇದ್ರೆ ನಿಮ್ಮ ಸಾವಿನ ಸಂಭವದಲ್ಲಿ ರಕ್ತ ಹರಿಯುವಂತ ಸಾಧ್ಯತೆ ಇರುತ್ತದೆ. ಇದು ಅಷ್ಟಮದಲ್ಲಿರುವಂತಹ ಗ್ರಹಗಳ ರಹಸ್ಯ. ಬಟ್ ಇದನ್ನ ಒಂದೇ ವಿಡಿಯೋ ಇಟ್ಕೊಂಡು ನೀವು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಗ್ರಹಗಳಲ್ಲಿ, ಬೇರೆ ಜಾತಕದಲ್ಲಿ ರಾಜಯೋಗ ಇದೆಲ್ಲ ಇದ್ರೆ ತುಂಬಾ ಇದರ ನೆಗೆಟಿವ್ ಪ್ರಭಾವ ಕಮ್ಮಿ ಆಗುತ್ತೆ. ಬಟ್ ಇದು ಜನರಲ್ ಆಗಿ ಪ್ರೊಡಕ್ಷನ್ ಅಷ್ಟೇ. ಇದು ಅಷ್ಟಮದಲ್ಲಿರುವಂತಹ ಒಂದು ಗ್ರಹಗಳ ಒಂದು ರಹಸ್ಯ. ನಿಮ್ಗೆ ಏನಾದ್ರು ಜಾತಕ ವೀಕ್ಷಣೆ ಮಾಡ್ಬೇಕಾದ್ರೆ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934, ಈ ನಂಬರಿಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.